ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಪ್ರದೀಪ್ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ತಮ್ನೇಲ್ ಅಲ್ಲಿ ನೋಡಿರ್ತೀರ ಏನು ಅಂದ್ಬಿಟ್ಟು. ಆನ್ಸರಿಂಗ್ ಫಾರ್ ಕಮೆಂಟ್ಸ್ ಅಂದ್ರೆ ನಾನು ಇಷ್ಟು ದಿವಸ ಹಾಕಿದ ವಿಡಿಯೋಸ್ಗಳಲ್ಲಿ ಎಲ್ಲಾ ವಿಡಿಯೋಸ್ಗೂ ಕಮೆಂಟ್ಸ್ ಬರ್ತಿತ್ತು. ಸೊ ನಾನು ಅಲ್ಲಿ ರಿಪ್ಲೈ ಮಾಡ್ತಿದ್ದೆ. ಬಟ್ ಒಂದ್ ವಿಡಿಯೋ ಮಾಡಿ ಹಾಕಿದ್ರೆ ಇದು ಯೂಸ್ ಆಗುತ್ತೆ ಅಂತ, ಬಿಕಾಸ್ ನನ್ಗೆ ಸಾಯಿಬಾಬಾ ವಿಡಿಯೋ ಹಾಕಿದಾಗ ಅಂದ್ರೆ ಸಾಯಿಬಾಬಾ ವ್ರತ 9 ವೀಕ್ಸ್ ಯಾವ ತರ ಮಾಡೋದು ಅಂತ ತುಂಬಾನೇ ಕ್ವಶನ್ಸ್ ಬಂದಿತ್ತು. ಸೊ ಅದ್ರದ್ದೆಲ್ಲ ಆನ್ಸರ್ ಒಂದು ಬ್ಲಾಗ್ ತರ ಮಾಡಿ ಹಾಕೋಣ, ಲೆಂತಿಯಾಗಿ ಕರೆಕ್ಟ್ ಆಗಿ ಅದ್ರದ್ದು ಎಕ್ಸ್ಪ್ಲೈನ್ ಮಾಡೋಣ ಆನ್ಸರ್ಸ್ ಅನ್ಬಿಟ್ಟು ನಾನು ಈ ಒಂದು ಬ್ಲಾಗ್ ಮಾಡ್ತಾ ಇರೋದು. ಸೊ ಬನ್ನಿ, ಫಸ್ಟ್ಗೆ ನಾನೆಲ್ಲ ಇದರಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನನ್ಗೆ ಯಾವ್ದಾವ್ದು ಕ್ವಶನ್ ಬಂದಿತ್ತು ಅದನ್ನೆಲ್ಲ ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ಒಂದಕ್ಕೂ ನಾನು ಇದ್ರಲ್ಲೇ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವೆಶನ್ ಬಂದು, ನೋಡಿ ಗೈಸ್, ಫಸ್ಟ್ ಬಂದು, ಮ್ಯಾಮ್ 9 ವೀಕ್ ವ್ರತ ಅಂದ್ರೆ 9 ದೀಪಾರಾಧನೆ ಮಾಡಬೇಕು ಅಲ್ವಾ? ನಾನು ಮಾಡ್ತಾ ಇದ್ದೀನಿ, ಪ್ರತಿ ವಾರ ಒಂದೊಂದ್ ದೀಪ ಜಾಸ್ತಿ ಮಾಡ್ಬೇಕು ಅಲ್ವಾ ಅಂತ ಕಮೆಂಟ್ ಮಾಡಿದೀರಾ. ನೋಡಿ, ನಾನ್ ಆತರ ಯಾವ್ದು ಮಾಡಲ್ಲ. ಬಿಕಾಸ್ ನಾನ್ 9 ವಾರ ವ್ರತ ಹೇಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ವೀಕು ಒಂದು ಯೆಲ್ಲೋ ಕಲರ್ ಬಟ್ಟೆ ಹಾಕ್ಬಿಟ್ಟು ಬಾಬಾನ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವಾರನು ಒಂದೊಂದ್ ಸಿಹಿ ತಿಂಡಿ ಮಾಡಿ 11 ರುಪೀಸ್ನ ನಾನು ಅದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ಸಂಕಲ್ಪ ಮಾಡ್ಬಿಟ್ಟು ಕಟ್ಬಿಟ್ಟು ಅದನ್ನ ಇಡ್ತೀವಿ. 9 ವೀಕ್ಸ್ ಆದ್ಮೇಲೆ ಅದನ್ನ ನೀವು ಯಾವ್ದಾದ್ರು ಬಾಬಾ ಟೆಂಪಲ್ಗೆ ಹಾಕ್ಬೋದು, ಅದು ನಿಮ್ ಇಷ್ಟ. ಯಾವ ಬಾಬಾ ಟೆಂಪಲ್ಗೆ ಹಾಕ್ತೀರಾ ಅನ್ನೋದು ಅದು ನಿಮ್ ಇಷ್ಟ. ಸೊ ನಾನ್ ಈ ರೀತಿ ಮಾಡ್ತೀನಿ. ನಾನು ಯಾವ್ದೇ ರೀತಿ ದೀಪನ ಜಾಸ್ತಿ ಮಾಡೋದು ಇಲ್ಲ 9 ದೀಪ ಹಚ್ಚೋದು ನಾನು ಈ ತರ ಮಾಡಲ್ಲ. ನಾನು ಹಚ್ಚೋದು 2 ದೀಪ, ಆ ಕಡೆ ಒಂದು ಈ ಕಡೆ ಒಂದು, ಪ್ಲಸ್ ಮಂಗಳಾರತಿ ಆರತಿ ಮಾಡಕ್ ಒಂದು. ಆಲ್ರೆಡಿ ನಾನು ವಿಡಿಯೋ ಅಲ್ಲಿ ಹೇಳಿದೀನಿ. ಸೊ ನಾನು ಅದೇ ರೀತಿ ಮಾಡೋದು. ನಾನು ಈ ತರ 9 ದೀಪ ಹಚ್ಚಿ ಅವತ್ತು ನಾನು ಮಾಡಿಲ್ಲ ದೀಪಾರಾಧನೆದು. ಸೊ ಈ ಆನ್ಸರ್ ಮಾಡಿದೀನಿ ಈ ಒಂದು ಕ್ವಶನ್ಗೆ. ನೆಕ್ಸ್ಟ್ ಬಂದು, ಟ್ಯಾಬ್ಲೆಟ್ ಏನಾದ್ರು ತಗೊಳ್ತಾ ಇದ್ರೆ ತಗೋಬಹುದಾ ಅವ್ರ ಸ್ಕಿಪ್ ಮಾಡ್ಬೇಕಾ ಮೇಡಮ್ ಅಂತ ಹಾಕಿದೀರಾ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, BP ಮಾತ್ರೆ ಆ ತರ ಟ್ಯಾಬ್ಲೆಟ್ಸ್ ಆದ್ರೆ ಖಂಡಿತ ನೀವು ತಗೊಂಡ್ಲೇಬೇಕು. ಬಿಕಾಸ್ ಹೆಲ್ತ್ ಆಲ್ಸೋ ಎಷ್ಟು ಇಂಪಾರ್ಟೆಂಟ್. ಬಾಬಾ ಯಾವ್ದೇ ಒಂದು ಇದ್ರಲ್ಲೂ ಕೂಡ ಹೇಳಿಲ್ಲ ನಾವು ಉಪವಾಸ ಇರ್ಬೇಕು ಇಲ್ಲ ವ್ರತ ಮಾಡ್ಬೇಕಾದ್ರೆ ಇರ್ಬೇಕು ಅಂತ. ಅದು ನಮ್ಮ ಒಂದು ಇಷ್ಟ ಇಂದ ನಾವು ವ್ರತ ಮಾಡುವಾಗ ಫಾಸ್ಟಿಂಗ್ ಅಲ್ಲಿ ಮಾಡೋದಷ್ಟೇ. ಸೊ ಟ್ಯಾಬ್ಲೆಟ್ ಅದೆಲ್ಲ ಸ್ಕಿಪ್ ಮಾಡ್ಬೇಕು ಅಂತ ಏನಿಲ್ಲ. ನೀವು ಕ್ಯಾಶುಯಲ್ ಆಗಿ ಯಾವ ರೀತಿ ತಗೋತೀರಾ ಅದೇ ರೀತಿ ತಗೋಬಹುದು. ಸೊ ಯಾವ್ದೇ ರೀತಿ ಸ್ಕಿಪ್ ಮಾಡೋಷ್ಟಿಲ್ಲ ನೀವು ಟ್ಯಾಬ್ಲೆಟ್ಸ್ ನ. ನೆಕ್ಸ್ಟ್ ಬಂದು, ಈ ಒಂದು ಕಮೆಂಟ್ ನನಗೆ ನಿಜ ಅರ್ಥ ಆಗ್ಲಿಲ್ಲ. ಭಾಷೆಯನ್ನು ಸುಧಾರಿಸಿಕೊಳ್ಳಿ, ಅದು ಇದು ಅಂತ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಭಾಷಾ ದರಿದ್ರ ಅಂತ ಹೇಳುತ್ತಾರೆ. ಇದು ಅನನ್ಯ ಇದೇ ರೀತಿ ಇರೋದು ಸರ್. ಬಿಕಾಸ್ ನಾನ್ ಮುಂಚೆಯಿಂದ ಕನ್ನಡ ಮಾತಾಡ್ತಾ ಇರೋದು. ನನ್ನ ಒಂದು ಎಕ್ಸ್ಪ್ಲನೇಷನ್ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸಿದೀನಿ. ನನ್ಗೆ ಅದ್ರಲ್ಲಿ 18,000 ಪ್ಲಸ್ ವ್ಯೂಸ್ ಬಂದಿದೆ. ಎಲ್ಲಾರ್ಗೂ ಅರ್ಥ ಆಗಿದೆ. ಅದ್ರಲ್ಲಿ ಏನ್ ತಪ್ಪಿದೆ ಅನ್ನೋದು ನನ್ಗೆ ಇವತ್ತಿಗೂ ಅರ್ಥ ಆಗ್ಲಿಲ್ಲ. ಸೊ ಈ ಕಮೆಂಟ್ಗೆ ನಾನು ಏನು ಹೇಳಕ್ಕಾಗಲ್ಲ. ನೆಕ್ಸ್ಟ್ ಬಂದು, ನಾನು ನನ್ನ ನಾರ್ಮಲ್ ಡೆಲಿವರಿ ಎಮರ್ಜೆನ್ಸಿ ಯಾವ ರೀತಿ ಆಯ್ತು ಅನ್ಬಿಟ್ಟು ಒಂದು ಬ್ಲಾಗ್ ಮಾಡಿ ಹಾಕಿದ್ದೆ. ಅದಕ್ಕೆ ಬಂದಿರೋಂತ ಒಂದು ಕಮೆಂಟ್ಸ್ ನಾನು ಇಲ್ಲಿ ಓದ್ತೀನಿ. ಎಪಿಡ್ಯೂರಿಯಲ್ ಅನಿಸ್ಟೇಷಿಯಾ ಇಂಜೆಕ್ಷನ್ಸ್ ಕೊಟ್ಟಿಲ್ವಾ ನಿಮ್ಗೆ ಅಂತ ಹೇಳಿದ್ರಿ. ಇಲ್ಲ, ನಾನು ತಗೊಂಡಿಲ್ಲ. ಅದ್ರದ್ದು ಕೂಡ ಇನ್ ಡೀಟೇಲ್ಸ್ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಆಕ್ಚುಲ್ ಆಗಿ ನೀವು ನೋಡ್ಬೋದು ಆ ವ್ಲಾಗ್ನ. ಬಿಕಾಸ್ ನನ್ಗೆ ಇಷ್ಟ ಇರ್ಲಿಲ್ಲ. ಆದ್ರೆ ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗ್ಲಿ ಇಲ್ಲ ಸಿಸರಿನ್ಗೆ ನಾನು ಓಕೆ ಅನ್ಬಿಟ್ಟು ಹೇಳಿದೆ ಡಾಕ್ಟರ್ಗೆ. ಸೊ ನಾನು ಯಾವ್ದೇ ರೀತಿ ಎಪಿಡ್ಯೂರಿಯಲ್ ತಗೊಂಡಿಲ್ಲ. ಬಿಕಾಸ್ ರೀಸನ್ಸ್ ಪ್ರತಿಯೊಂದು ನಾನು ಆ ವ್ಲಾಗ್ ಅಲ್ಲಿ ಹೇಳಿದೀನಿ. ಈ ವ್ಲಾಗ್ ಅಲ್ಲಿ ಹೇಳಕ್ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅನ್ಬಿಟ್ಟು ನಾನು ಯಾವ್ದೇ ರೀತಿ ಇದ್ರಲ್ಲಿ ಹೇಳ್ತಿಲ್ಲ. ಯಾರಿಗಾದ್ರೂ ಯಾಕೆ ನಾನು ಎಪಿಡ್ಯೂರಿಯಲ್ ಮಾಡಿಸ್ಕೊಂಡಿಲ್ಲ, ಹಂಗೆ ಯಾವ ರೀತಿ ನನ್ಗೆ ನಾರ್ಮಲ್ ಡೆಲಿವರಿ ಆಯ್ತು ಅನ್ನೋದು ಬೇಕಿದ್ರೆ ಆ ಒಂದು ಬ್ಲಾಗ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು, ಬೇಬಿ ಬಾಯ್ ಸಿಂಪ್ಟಮ್ಸ್ ವಿಡಿಯೋ ಮಾಡಿ ಪ್ಲೀಸ್ ಸಿಸ್ ಅಂತ ಕೇಳಿದ್ರಿ. ಎಸ್, ನಾನು ಬೇಬಿ ಬಾಯ್ ವಿಡಿಯೋ ಮಾಡಿದೀನಿ ಸಿಂಪ್ಟಮ್ಸ್ದು. ಯಾರೆಲ್ಲ ಇನ್ನೂ ವಿಡಿಯೋನ ನೋಡಿಲ್ಲ ಹೋಗಿ ನೋಡ್ಬೋದು. ಮತ್ತೆ ಡೆಲಿವರಿ ಅಮೌಂಟ್ ಎಷ್ಟಾಯ್ತು ನಿಮ್ಗೆ ಅಂತ ಕೇಳಿದೀರಾ. ನಾನ್ ಮಾಡಿಸ್ಕೊಂಡಿದ್ದು Cloud9 ಜಯನಗರ್ ಅಲ್ಲಿ. ಸೊ ನನ್ಗೆ ಡೆಲಿವರಿ ಆಗಿದ್ದು ನಾರ್ಮಲ್ ಡೆಲಿವರಿ.
ಅದ್ರದ್ದು ಕಾಸ್ಟ್ ಬಂದು 1.2 ಬಂದು ನಾರ್ಮಲ್ ಡೆಲಿವರಿ ಇದ್ರದ್ದಾಯ್ತು. ಪ್ಲಸ್ ನನ್ ಮಗನ್ಗೆ ನೆಕ್ಸ್ಟ್ ಡೇನೆ ಜಾಂಡೀಸ್ ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಆಯ್ತು. ಅದಕ್ಕೊಂದು 80+ ತಗೊಂಡ್ರೋರು. ಸೊ ಟೋಟಲ್ 2 lakhs ಆಯ್ತು ನಂದು ಡೆಲಿವರಿ ಚಾರ್ಜಸ್ ಬಂದು. ನೆಕ್ಸ್ಟ್ ಬಂದು ಇದು ವ್ಲಾಗ್ ಬಂದು ಜಸ್ಟ್ ಆನ್ಸರಿಂಗ್ ಫಾರ್ ಕಮೆಂಟ್ಸ್ ಅಂತ ಇದೆ. ನೆಕ್ಸ್ಟ್ ನಾನು ಹಾಕಿರೋ ವಿಡಿಯೋ ಬಂದು ನಮ್ಮ ಆನಿವರ್ಸರಿ ವ್ಲಾಗ್ ಹಾಕಿದ್ದೆ. ಸೊ ಅದು ಮತ್ತೆ ಇನ್ನ ನಂದು ಯಾವ್ದೇ ಟ್ರಿಪ್ ವಿಡಿಯೋಸ್ ಅಲ್ಲಿ ಎಲ್ಲ ಮಿಕ್ಸ್ ಆಗಿ ಬಂದಿರೋದ್ರಲ್ಲಿ ನೆಕ್ಸ್ಟ್ ಕಮೆಂಟ್ ಬಂದು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದೀರಾ. ಎಸ್, ನಂದು ಲವ್ ಮ್ಯಾರೇಜ್. ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ದು ಲವ್ ಸ್ಟೋರಿ ವ್ಲಾಗ್ ಅಂತ ಹಾಕಿದ್ರೆ ನಾನು ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಅಪ್ಕಮಿಂಗ್ ಅಲ್ಲಿ ನಾನು ಹೇಳ್ತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ನಾವು ಹೋಗಿದ್ದು ಟ್ರಿಪ್. ಆ ಟ್ರಿಪ್ ಬಗ್ಗೆ ಕ್ವಶನ್ಸ್ ತುಂಬಾನೇ ಕೇಳಿದೀರಾ. ಅದ್ರದ್ದು ನಾನು ಹೇಳ್ತೀನಿ. ನಾವು ಹೋಗಿದ್ದು ಸಕಲೇಶ್ಪುರ ಅಲ್ಲಿ ಅದ್ವಯ್ಯ ರೆಸಾರ್ಟ್ ಅಂತ. ಸೊ ಅದ್ರದ್ದು ಪ್ರೈಸು ಅದ್ರದ್ ಬಗ್ಗೆ ಕೇಳಿದಾರೆ. ಎಸ್, ಇದು ಎಕ್ಸಾಕ್ಟ್ಲಿ ನಾನು ಇದಕ್ಕೆ ಆನ್ಸರ್ ಮಾಡ್ಲೇಬೇಕು. ಬಿಕಾಸ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರಲ್ಲಿ ನಾನು ಕಮೆಂಟ್ ಅಲ್ಲಿ ಅಷ್ಟು ಲಾಂಗ್ ಆಗಿ ಹೇಳಕ್ ಆಗಲ್ಲ ಇನ್ ಡೀಟೇಲ್ಸ್. ಸೊ ನಾನು ಇವಾಗ ಹೇಳ್ತಾ ಇದ್ದೀನಿ. 1 day 1 person ಪ್ರೈಸ್ ಟೆಲ್ ಮಿ ಪ್ಲೀಸ್ ಅಂತ ಹಾಕಿದೀರಾ. ನಮ್ದು ಏನಪ್ಪಾ ಆಯ್ತು ಅಂದ್ರೆ ನಮ್ದು ಬೇರೆ ಪ್ಲಾನ್ಸ್ ಇದ್ದಿದ್ರಿಂದ ನಾವು ಸಡನ್ ಆಗಿ ಅದ್ವಯ್ಯಾಗ ಹೋಗ್ಬೇಕಿತ್ತು. ನಾವು ಉಡುಪಿಯಲ್ಲಿ ಬುಕ್ ಮಾಡಿದ್ವಿ ರೆಸಾರ್ಟ್. ಬಟ್ ಮಳೆ ಬಂದಿದ್ರಿಂದ ನಾವು ಸಡನ್ ಆಗಿ ಉಡುಪಿಯಿಂದ ಆಚೆ ಬರ್ಬೇಕಿತ್ತು. ಬಿಕಾಸ್ ಅಲ್ಲಿ ರೆಡ್ ಅಲರ್ಟ್ ಮಾಡಿದ್ರು ಲಾಸ್ಟ್ ಇಯರ್, ನಾಟ್ ಇಯರ್, ಬಿಫೋರ್ 2025 ಮೇ ಅಲ್ಲಿ. ಸೊ ನಾವ್ ಅಲ್ಲಿಂದ ಬರ್ಬೇಕಿತ್ತು. ಹಂಗೆ ಬರಕ್ ಇಷ್ಟ ಇರ್ಲಿಲ್ಲ. ಸೊ ಸಡನ್ ಆಗಿ ನಾವು ಒಂದು ಇದಕ್ ಹೋಗೋಣ ಯಾವ್ದಾದ್ರು ಬೇರೆ ರೆಸಾರ್ಟ್ಗೆ ಅಂದ್ಬಿಟ್ಟು ನಾವು ಸರ್ಚ್ ಮಾಡಿದಾಗ ಅದ್ವಯ್ಯ ರೆಸಾರ್ಟ್ ಸಿಕ್ಕಿದ್ದು. ನಮ್ಗೆ ಬಂದು ಈವ್ನಿಂಗ್ 5 o'clock ಚೆಕ್ ಇನ್ ಕೊಟ್ಟು ತಗೊಂಡ್ವಿ ನಾವು. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ 9 o'clock ಚೆಕ್ ಔಟ್ ತಗೊಂಡ್ವಿ. ಸೊ 24 hours ನಾವು ತಗೊಂಡ್ಲಿಲ್ಲ, ಜಸ್ಟ್ 18 hours ಏನೋ ನಾವು ತಗೊಂಡಿದ್ದಷ್ಟೇ. ಅದಕ್ಕೆ ನಮ್ಗೆ ಬಂದು ಚಾರ್ಜ್ ಮಾಡಿದ್ದು 4000 ಅವರು. ಸೊ ಫುಲ್ ಡೇಗೆ ಈಗ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ ನಂಗೆ ನಿಜ ಗೊತ್ತಿಲ್ಲ. ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ಕೊಡ್ತೀನಿ ನಾನು. ಇಲ್ಲ ನೀವು ಗೂಗಲ್ ಅಲ್ಲಿ ಹೋಗಿ ಅದ್ವಯ್ಯ ಲಕ್ಸುರಿ ರೆಸಾರ್ಟ್ ಸಕಲೇಶ್ಪುರ ಅಂತ ನೀವು ಹಾಕಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಪ್ರೈಸಸ್ ಎಲ್ಲ. ಬಟ್ ಅದ್ರದ್ದು ಇದ್ ಮಾತ್ರ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಫುಡ್ ಆಗಿರ್ಬೋದು, ವೆಂಟಿಲೇಷನ್ ಆಗಿರ್ಬೋದು, ಸರೌಂಡಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ಖಂಡಿತ ಹೋಗಿ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಬಂದು ನಿಮ್ಮ ಪಾಪುಗೆ ಎಷ್ಟು ಏಜ್? ನನ್ನ ಮಗನ್ಗೆ ಈಗ ಲಾಸ್ಟ್ ಮಾರ್ಚ್ಗೆ 2nd year ಬರ್ಡೇ ಮಾಡಿದೀವಿ. ಸೊ ಈಗ ಬಂದು 3rd year ರನ್ನಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಬಂದು ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್ ಅಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ಬಂದು ನಾನು ನನ್ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೆ. ಅದಕ್ಕೆ ಒಂದು ಕಮೆಂಟ್ ಬಂದಿದೆ, ಯಾವ ಸೈಡ್ ಜಾಸ್ತಿ ಮೂವ್ಮೆಂಟ್ಸ್ ಇತ್ತು ಅಂತ. ಎಸ್, ರೈಟ್ ಸೈಡ್ ಆಲ್ರೆಡಿ ಹೇಳಿದ್ದೀನಿ. ಮೈನ್ ಈಸ್ 144 ಹಾರ್ಟ್ ಬೀಟ್ ಅಂಡ್ ಪ್ಲೆಸೆಂಟಾ ಈಸ್ ಪೋಸ್ಟಿಸ್ಟಿಯರ್. ವಾಟ್ ಬೇಬಿ ಇಟ್ ಕ್ಯಾನ್ ಬಿ ಅಂತ ಹೇಳಿದೀರಾ. ಖಂಡಿತ ನಾನು ಇದಕ್ಕೆ ಏನಂತ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ಆಲ್ರೆಡಿ ಕಮೆಂಟ್ ಮಾಡಿದೀನಿ, ಯಾವ ಮಗು ಆದ್ರೂ ಆಗ್ಲಿ ಬಿ ಹ್ಯಾಪಿ ಅಂತ. ಎಸ್, ನಾನು ಅಷ್ಟೇ ಹೇಳೋದು. ಯಾವ ಮಗು ಆಗುತ್ತೆ ಅಂತ ನಾವ್ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಮಾಡಕ್ ಆಗಲ್ಲ. ಬಿಕಾಸ್ ಏನೇ ಒಂದು ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ. ಗರ್ಲ್ ಬೇಬಿ, ಬಾಯ್ ಬೇಬಿ, ನಮ್ಗೆ ಯಾವ ತರ ಇತ್ತು ಸಿಂಪ್ಟಮ್ಸ್ ಅನ್ಬಿಟ್ಟು ನಾವ್ ಹೇಳ್ಬೋದು. ಸೊ ಅದ್ ಸ್ವಲ್ಪ ಜನಕ್ಕೆ ಮ್ಯಾಚ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಮ್ಯಾಚ್ ಆಗಲ್ಲ. ಸೊ ಬೇಬಿ ಗರ್ಲ್ ಅವ್ರ ಬೇಬಿ ಬಾಯ್ ಹ್ಯಾಪಿ ಆಗಿರಿ, ಯಾವ್ದಾದ್ರು ಆಗ್ಲಿ ಅಕ್ಸೆಪ್ಟ್ ಮಾಡಿ. ಬಿಕಾಸ್ ಮಕ್ಳು ಅಂದ್ರೇನೆ ದೇವರ ಸಮಾನ. ಅವರಷ್ಟು ಖುಷಿ ನಮ್ಗೆ ಯಾರು ಕೊಡಲ್ಲ ಅಂತ ಹೇಳ್ತೀನಿ. ಕೋಪ ಬಂದಾಗ ಹೊಡಿತೀವಿ, ಬೈತೀವಿ. ಅದೇ ಸ್ವಲ್ಪ ಹೊತ್ತು ಆದ್ಮೇಲೆ ನಾವೇ ಅವ್ರನ್ನ ಪ್ರೀತಿ ಮಾಡ್ತೀವಿ. ಸೊ ನನ್ ಪ್ರಕಾರ ಯಾವ ಮಗು ಆದ್ರೂ ಆಗ್ಲಿ ಖುಷಿಯಾಗಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ನಾನು ಹಾಲ್ ಬಿಡ್ಸಿರೋದು ವ್ಲಾಗ್ ಹಾಕಿದೀನಿ. ಅಂದ್ರೆ ನನ್ ಮಗನ್ಗೆ ಯಾವ ರೀತಿ ನಾನು ಹಾಲ್ ಬಿಡಿಸ್ದೆ ಅನ್ಬಿಟ್ಟು. ಅದ್ರಲ್ಲಿ ಕ್ವಶನ್ಸ್ ಕೇಳಿದೀರಾ, ಯಾಕೆ ನೀವು ಬೇಗ ಹಾಲ್ ಬಿಡ್ಸಿದೀರಾ ಅಂತ. ಖಂಡಿತ ನನ್ ಮಗ ಊಟ ಸರಿಯಾಗಿ ತಿಂತಾ ಇರ್ಲಿಲ್ಲ. ಬಿಕಾಸ್ ಅವನ್ಗೆ
ಸ್ವಲ್ಪ ಅಡಿಕ್ಷನ್ ಆಗಿದ್ದ ಹಾಲ್ ಬ್ರೀಸ್ಟ್ ಮಿಲ್ಕ್ಗೆ. ಸೊ ನಾನು ಬೇಗ ಬಿಡಿಸ್ಲಿಲ್ಲ, 1 year 9 months ಆಗಿತ್ತು ಅವನ್ಗೆ ಆಲ್ರೆಡಿ. ಅವನ್ಗೆ ಮಾರ್ಚ್ ಕಂಪ್ಲೀಟ್ ಆಗೋವಾಗ ನಾನು ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಿಡಿಸಿದ್ದು. ಸೊ ಅವ್ನ್ಗೆ ಆಲ್ರೆಡಿ 1 year 8 or 9 months ಹತ್ರ ಬಂದಿತ್ತು. ಸೊ ಇನ್ನೊಂದು 2-3 months ಹೋಗಿದ್ರೆ 2 years ಕಂಪ್ಲೀಟ್ ಆಗ್ತಿತ್ತು. ಸೊ ಬಿಡಿಸ್ದೆ. ಯಾವ ತರ ಬಿಡಿಸ್ದೆ ಅನ್ನೋದು ಕೂಡ ನಾನು ವ್ಲಾಗ್ ಅಲ್ಲಿ ಹೇಳಿದೀನಿ. ಅದು ಲಿಕ್ವಿಡ್ ಏನು ಅಂತ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಯಾರಿಗಾದ್ರೂ ಬೇಕಿದ್ರೆ ಆ ಒಂದು ವ್ಲಾಗ್ ನ ಚೆಕ್ ಮಾಡ್ಬೋದು. ಖಂಡಿತ ತುಂಬಾ ಈಸಿ ಇದೆ ಬಿಡಿಸೋದು. ಅದನ್ನ ಅದ್ ಯಾವ್ದೇ ರೀತಿ ಕೆಮಿಕಲ್ಸ್ ಇರಲ್ಲ. ಸೊ ಡಾಕ್ಟರ್ಸೇ ಸಜೆಸ್ಟ್ ಮಾಡಿರೋದು ನನ್ಗೆ. ಸೊ ನೀವ್ ಅದನ್ನ ಯೂಸ್ ಮಾಡಿ ಕೂಡ ಹಾಲ್ ಬಿಡಿಸ್ಬೋದು. ನೆಕ್ಸ್ಟ್ ಬಂದು ವಿಶಸ್ ಮಾಡಿದೀರಾ. ನೆಕ್ಸ್ಟ್ ನನ್ ಚಿಕ್ಕಪೇಟೆ ವ್ಲಾಗ್ಗೆ ಕಮೆಂಟ್ ಮಾಡಿದೀರಾ. ನೈಸ್ ಕಲೆಕ್ಷನ್ಸ್. ಎಸ್, ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್. ಸೊ ಇಷ್ಟ ಆಗಿತ್ತು ನನ್ನ ಒಂದು ಯೂಟ್ಯೂಬ್ ಜರ್ನಿ. ಅಂದ್ರೆ ನಾನು ಇವತ್ತು ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಸೊ ನನ್ಗೆ ವ್ಲಾಗ್ಗೆ ಕಮೆಂಟ್ ಮಾಡ್ಬೇಕಿತ್ತು. ಒಂದೊಂದು ಆನ್ಸರ್ ನನ್ ಕಮೆಂಟ್ ಅಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಲಾಂಗ್ ಆಗಿತ್ತಲ್ವಾ ಆನ್ಸರ್ಸ್. ಸೊ ಅದಕ್ಕೆ ನನ್ ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ಯೂಸ್ ಆಗುತ್ತೆ ಅನ್ಬಿಟ್ಟು ನಾನು ಈ ಒಂದು ವ್ಲಾಗ್ ಮಾಡಿದ್ದು. ಸೊ ನನ್ನ ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನ ನೋಡಿ ಅಂತ ಹೇಳ್ತೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ಯಾರಿಗಾದ್ರೂ ಯೂಸ್ ಆಗಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.